ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾವುಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಸರ್ವಜ್ಞಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಖಿಲ ಹವ್ಯಕ ಮಹಾಸಭೆಯ ಸಹಸ್ರಚಂದ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಯತಿವರೇಣ್ಯರೇ, ಎಲ್ಲ ಗೌರವಾನ್ವಿತರೇ, ಸಮ್ಮುಖದಲ್ಲಿ ಉಪಸ್ಥಿತರಿರುವ ಎಲ್ಲ ಹವ್ಯಕ ಮಹಾಜನರೇ, ಎಲ್ಲ ಬಂಧು ಭಗಿನಿಯರೇ, ಶ್ರೀ ಅಖಿಲ ಹವ್ಯಕ ಮಹಾಸಭೆಯು ಮೂರನೇ ಸಲ 3 ಮಠಗಳ ಅಧಿಕೃತ ಭಾಗವಹಿಸುವಿಕೆಯಲ್ಲಿ ಐತಿಹಾಸಿಕ ವಿಶ್ವ ಹವ್ಯಕ ಸಮ್ಮೇಳನ ನಡೆಸ್ತಾ ಇರೋದು ತುಂಬ ಸಂತೋಷದ ವಿಷಯ. ಈ ಸಭೆಯಲ್ಲಿ ಕೆಲವು ಗಂಭೀರ ವಿಷಯಗಳ ಕುರಿತು ನಿಮ್ಮ ಗಮನವನ್ನು ಸೆಳೆಯಬೇಕು ಅಂತ ನಾವು ಆಲೋಚನೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ನಮ್ಮ ಮಾತು ಪ್ರಾಯಶಃ ವಿಶ್ವವಿದ್ಯಾನಿಲಯಗಳಲ್ಲಿ ಸೆಮಿನಾರ್ಗಳ ಭಾಷಣ ಇದ್ದಂಗೆ ಇರಬಹುದು ಕಾಣುತ್ತದೆ. ಆದರೂ ಆ ಗಂಭೀರ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಅತ್ಯಂತ ಅಗತ್ಯ ಇವತ್ತಿನ ಸ್ಥಿತಿಯಲ್ಲಿ. ಅದಕ್ಕಾಗಿ ಆ ಮಾತುಗಳನ್ನೇ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಶ್ರೀ ಭೀಮೇಶ್ವರ ಜೋಶಿಯವರು ಅಂಥ ಕೆಲವು ವಿಷಯಗಳನ್ನು ಸ್ಪರ್ಶ ಮಾಡಿದರು. ಹಾಗಾಗಿ ನಾವು ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯಗಳು ಇಲ್ಲಿ ಖಂಡಿತ ಅಪ್ರಸ್ತುತ ಅಲ್ಲ. ಆದರೂ ಸಹ ನಿಮ್ಮಲ್ಲಿ ಒಂದು ಕಳಕಳಿ ಅಂತಂದರೆ ನೀವು ಇದನ್ನು ಗಮನ ಇಟ್ಟು ಕೇಳಿ. ಹವ್ಯಕ ಬ್ರಾಹ್ಮಣ ಈ ಶಬ್ದದಲ್ಲಿ ಎಲ್ಲರೂ ಹವ್ಯ ಕವ್ಯಗಳನ್ನು ಉಲ್ಲೇಖ ಮಾಡ್ತಾರೆ. ಅದರ 3ನೇ ಶಬ್ದ ಬ್ರಾಹ್ಮಣ ಶಬ್ದ ವಿಶೇಷವಾಗಿ ಗಮನಿಸಬೇಕು. ಬ್ರಹ್ಮಜ್ಞಾನಿ ಎಂಬ ಅರ್ಥವೇ ಇದರ ಮುಖ್ಯ ಅರ್ಥ. ಉಪನಿಷತ್ತುಗಳಲ್ಲಿ ತಸ್ಮಾತ್ ಏವಮಿಚ್ಛಾಂತೋ ದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ನೇವಾತ್ಮಾನಂ ಪಶ್ಯತಿ ಸರ್ವಂ ಆತ್ಮಾನಂ ಪಶ್ಯತಿ ನೈನಂ ಪಾಪ್ಮಾ ತರತಿ ಸರ್ವಂ ಪಾಪ್ಮಾನಂ ತರತಿ ನೈನಂ ಪಾಪ್ಮಾ ತಪತಿ ಸರ್ವಂ ಪಾಪ್ಮಾನಂ ತಪತಿ ವಿಪಾಪೋ ವಿರಜೋ ವಿಚಿಕಿತ್ಸೋ ಬ್ರಾಹ್ಮಣೋ ಭವತಿ ಇತ್ಯಾದಿ ಕಡೆಗಳಲ್ಲಿ ಬ್ರಹ್ಮಜ್ಞಾನಿಯನ್ನೇ ಬ್ರಾಹ್ಮಣ ಎಂಬುದಾಗಿ ಕಂಡು ಬರ್ತದೆ. ತಪಸ್ಸು ಮತ್ತು ವಿದ್ಯೆಯಿಂದ ಕೂಡಿದ್ದು ಬ್ರಾಹ್ಮಣ ಮಾತಾಪಿತೃಗಳಿಂದ ಹುಟ್ಟಿದವನಾಗಿದ್ದರೆ ಅಂಥವರನ್ನು ಬ್ರಾಹ್ಮಣ ಅಂತ ಹೇಳುವ ರೂಢಿಯೂ ಕೂಡ ಇದೆ. ಆದರೆ ಈ 2ನೇದು ಗೌಣ ಅರ್ಥ ಎಂಬುದು ನಮ್ಮ ಭಾವನೆ. ಬ್ರಹ್ಮಜ್ಞಾನಿ ಎಂಬುದೇ ಮುಖ್ಯ ಅರ್ಥ. ಯಾಕೆಂದರೆ ಬ್ರಾಹ್ಮಣ ಶಬ್ದ ಬ್ರಹ್ಮ ಶಬ್ದದ ಮೂಲದಿಂದಲೇ ಬಂದಿದೆ. ಬ್ರಹ್ಮಜ್ಞಾನಿಗಳ ವಂಶದಲ್ಲಿ ಹುಟ್ಟಿರುವುದರಿಂದ ಮತ್ತು ಬ್ರಹ್ಮಜ್ಞಾನದ ಮಾರ್ಗದಲ್ಲಿ ಸಾಗ್ತಾ ಇರೋದರಿಂದ ಈಗ ಪ್ರಸಿದ್ಧವಾಗಿರುವಂತೆ ಬ್ರಾಹ್ಮಣ ಶಬ್ದ ಒಡೆಯಲು ಬಂದಿದೆ. ಹವ್ಯಕ ಬ್ರಾಹ್ಮಣರು ಹವ್ಯ ಕವ್ಯಗಳಲ್ಲಿ ನಿರತರಾಗಿರೋ ಇದ್ದಂತೆ
ಬ್ರಹ್ಮಜ್ಞಾನದ ಸಾಧನಾ ಮಾರ್ಗದಲ್ಲೂ ಕೂಡ ಇದ್ದವರು. ಆದರೆ ಇಂದಿನ ಹೆಚ್ಚಿನ ಹವ್ಯಕರ ಜೀವನ ಕ್ರಮ ಹೀಗಿಲ್ಲದಿರುವುದು ವಾಸ್ತವಿಕ ಸಂಗತಿ. ಆದರೂ ನಾವು ಬ್ರಹ್ಮಜ್ಞಾನದ ಸಾಧನಾ ಮಾರ್ಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದದ್ದು ಪಾರಮಾರ್ಥಿಕ ದೃಷ್ಟಿಯಿಂದಲೂ ವ್ಯಾವಹಾರಿಕ ದೃಷ್ಟಿಯಿಂದಲೂ ಅತ್ಯಂತ ಯೋಗ್ಯವಾಗಿದೆ. ನಮ್ಮ ಇಂದಿನ ಮಾತು, ಇಂದಿನ ಭಾಷಣ ಪ್ರಧಾನವಾಗಿ 2 ವಿಷಯಗಳನ್ನು ಒಳಗೊಂಡಿದೆ. ಒಂದು ಪಾರಮಾರ್ಥಿಕ ವಿಷಯ, ಇನ್ನೊಂದು ವ್ಯಾವಹಾರಿಕ ವಿಷಯ. ಪಾರಮಾರ್ಥಿಕ ಅಂದರೆ ಸೂಕ್ಷ್ಮವಾದ ಅಥವಾ ಋಷಿಗಳ ದಿವ್ಯ ದೃಷ್ಟಿ ಗೋಚರಿಸುವ ವಿಷಯಗಳು. ವ್ಯಾವಹಾರಿಕ ಅಂದರೆ ಮನುಷ್ಯ ಬುದ್ಧಿಗೆ ಅರ್ಥವಾಗುವ ಅಥವಾ ಗೋಚರಿಸುವ ವಿಷಯಗಳು. ನಮ್ಮ ಮನಸ್ಸಿನಲ್ಲಿರುವ ಸೂಕ್ಷ್ಮ ವಿಷಯಗಳು ಅಥವಾ ಜೀವಾತ್ಮನ ವಿಷಯಗಳು, ಸೂಕ್ಷ್ಮ ವಿಷಯಗಳು, ಇವೆಲ್ಲವೂ ಕೂಡ ಪಾರಮಾರ್ಥಿಕ ವಿಷಯಗಳು. ಈ ಲೋಕದ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ವ್ಯಾವಹಾರಿಕ ವಿಷಯಗಳು. ಮೊದಲು ಪಾರಮಾರ್ಥಿಕ ವಿಷಯವನ್ನು ತೆಗೆದುಕೊಳ್ಳೋಣ. ಹವ್ಯ ಕವ್ಯ ಬ್ರಹ್ಮಜ್ಞಾನಗಳೇ ಹವ್ಯಕ ಬ್ರಾಹ್ಮಣತ್ವ. ಭಗವದ್ಗೀತೆಯಲ್ಲಿ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಹಾಗೆ ಮುಂದುವರೆದು ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ ಎನ್ನುವ ಮಾತು ಬರ್ತದೆ. ನಮಗೆ ಬಹಳ ಸಂತೋಷ ಇವತ್ತು. ಯಾಕಂದರೆ ನಾವು ಬರೋಕ್ಕೆ ಮುಂಚೆ ಈ ವೇದಿಕೆಯಲ್ಲಿ ಸಹಸ್ರ ಕಂಠಗಳಿಂದ ಗೀತಾ ಪಠನ ಆಗಿದೆ. ಭಗವದ್ಗೀತೆಯಲ್ಲಿ ಬರುವ ಮಾತಿದು. ದೇವರ ಭಕ್ತಿ ಬೆಳವಣಿಗೆ ಹೊಂದಿದಾಗ ಪಕ್ವವಾಗ್ತದೆ, ಪಕ್ವವಾದಾಗದೇ ಪರಾಭಕ್ತಿ ಆಗ್ತದೆ. ಈ ಶ್ಲೋಕದಲ್ಲಿ ಬುಧ ಎಂಬ ಶಬ್ದ ಬಂದಿದೆ. ಬುಧರು ಅಂತಂದರೆ ಮಹಾತ್ಮರು, ಜ್ಞಾನಿಗಳು. ಆ ಮಹಾತ್ಮರು ಭಕ್ತಿಯನ್ನು ಈ ರೀತಿ ಬೆಳೆಸ್ಕೊಂಡಿರ್ತಾರೆ, ಪಕ್ವ ಭಕ್ತಿ ಆಗುವ ರೀತಿಯಲ್ಲಿ ಬೆಳೆಸ್ಕೊಂಡಿರ್ತಾರೆ. ಆದ್ದರಿಂದ ಅವರ ಭಕ್ತಿ ಪರಾಭಕ್ತಿ ಆಗಿರ್ತದೆ. ಪರಾಭಕ್ತಿ ಉಳ್ಳವರಿಗೆ ಭಗವಂತನೇ ಬುದ್ಧಿಯೋಗವನ್ನು ಕೊಡ್ತಾನೆ. ಬುದ್ಧಿಯೋಗ ಅಂತ ಜ್ಞಾನಯೋಗ. ಅದು ಪರಮಾತ್ಮನೊಡನೆ ನಮಗಿರುವ ದಿವ್ಯ ಸೂಕ್ಷ್ಮ ಸಂಬಂಧದ ಅದ್ಭುತ ಅನುಭವ, ಸಾಕ್ಷಾತ್ಕಾರ, ಅನಂತ ಆನಂದದ ಆವಿರ್ಭಾವ. ಅದು ಕೇವಲ ಶಾಸ್ತ್ರ ಓದಿದ ಮಾತ್ರಕ್ಕೆ ಬರೋದಿಲ್ಲ. ಸಮತೆ, ಸಂಯಮ, ಶಮಗಳಿಂ ಭವ ಓಲಗಿಸೆ ಸಮನಿಪುದು ಮದಿಯಹಾದ ಆತ್ಮಾನ ಭವಕೆ ಮಮತ ಎಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ ಕ್ಷಮಿಸಿಳೆಯ ಗಾಣದೊಳು ಮಂಕುತಿಮ್ಮ. DBG ಮಾತು ಇಲ್ಲಿ ಸ್ಮರಣಾರ್ಹ. ಮಮತೆಯನ್ನು ಅಂದರೆ ಮಮಕಾರವನ್ನು ಅಳಿಸಿಹಾಕುವುದ ವಿಧಾನ ಗೊತ್ತಾಗುವುದಕ್ಕೆ ಮತ್ತು ಪ್ರೀತಿಪೂರ್ವಕವಾದ ಭಕ್ತಿ ಗೊತ್ತಾಗುವುದಕ್ಕೆ ಮೊದಲು ಶಾಸ್ತ್ರಗಳ ಅಧ್ಯಯನ ಬೇಕು. ಅನಂತರ ಸಾಧನೆಯಿಂದಲೇ ಅರಿವು, ಅನುಭವ, ಸಾಕ್ಷಾತ್ಕಾರ. ಇದೇ ಅಧ್ಯಾತ್ಮ ವಿದ್ಯೆಯ ತಿರುಳು. ಅಧ್ಯಾತ್ಮ ವಿದ್ಯೆಯು ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದದ್ದು. ಅಧ್ಯಾತ್ಮ ವಿದ್ಯಾನ. ಆದ್ದರಿಂದಲೇ ಅಧ್ಯಾತ್ಮ ವಿದ್ಯರಿಗೆ ಹೆಚ್ಚಿನ ಗೌರವ ಕೊಡುವ ರೂಢಿ ಬಂದಿದೆ. ಗುರುಗಳಿಗೆ, ಯತಿಗಳಿಗೆ, ಸಂತರಿಗೆ ಹೆಚ್ಚು ಶ್ರದ್ಧೆಯ ಮೂಲಕ ಗೌರವ ಕೊಡುವಂಥ ಹವ್ಯಕರ ಸಂಸ್ಕೃತಿ. ಆದ್ದರಿಂದ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅನೇಕ ಯತಿವರೇಣ್ಯರನ್ನು ಆಹ್ವಾನಿಸಿದ್ದೀರಿ. ಯತಿವರೇಣ್ಯರನ್ನು ಆಹ್ವಾನಿಸಿರುವುದು, ಗುರುಪೀಠಗಳನ್ನು ಆಹ್ವಾನಿಸಿರುವುದು ಅವರು ಹೇಳುವ ಮಾತುಗಳನ್ನು ಕೆಲವನ್ನಾದರೂ ಅನುಸರಿಸೋದಕ್ಕಲ್ವೇ? ಇವತ್ತು ಸಂಸ್ಕಾರಗಳ ಹಿನ್ನಡೆ ಮತ್ತು ಜನಸಂಖ್ಯೆ ಹಿನ್ನಡೆ, ಇವೆರಡು ಹವ್ಯಕ ಬ್ರಾಹ್ಮಣ ಸಮುದಾಯದ 2 ಅತ್ಯಂತ ಮುಖ್ಯ ಸಮಸ್ಯೆಗಳು. ಸಂಸ್ಕಾರಗಳ ಹಿನ್ನಡೆಯನ್ನು ತಡೆಗಟ್ಟಲು ಅನೇಕ ಸಾಧನೆಗಳಿವೆ. ಭಗವದ್ಗೀತೆ ಅವುಗಳಲ್ಲಿ ಮುಖ್ಯವಾದದ್ದು. ಗರ್ಭಾಧಾನ, ಪುಂಸವನಾದಿ
ಅದೃಷ್ಟ ಸಂಸ್ಕಾರಗಳು ಮತ್ತು ಉತ್ತಮ ವಿಚಾರಗಳನ್ನು ಮಕ್ಕಳಿಗೆ ಕೊಡೋ ಮೂಲಕ ಮಾಡುವ ಅದೃಷ್ಟ ಸಂಸ್ಕಾರಗಳು, ಇವುಗಳ ಬಗ್ಗೆ ಈ ವೇದಿಕೆಯಲ್ಲಿ ಬೇರೆ ಬೇರೆ ಭಾಷಣಕಾರರು ಉಲ್ಲೇಖ ಮಾಡಿರಬಹುದು. ಹಾಗಾಗಿ ಅವುಗಳ ಬಗ್ಗೆ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ದೇವೆ. ಇದು ಹಿಂದೆ ಹೇಳಿದ ಅಧ್ಯಾತ್ಮ ವಿದ್ಯೆಯ ಸಾಧನಾ ಮಾರ್ಗವೂ ಹೌದು. ವ್ಯಾವಹಾರಿಕ ಜೀವನದಲ್ಲಿ ನಮ್ಮನ್ನು ಇನ್ನಷ್ಟು ಸಬಲರನ್ನಾಗಿಸುವ ಸಾಧನವೂ ಹೌದು. ಆದ್ದರಿಂದ ಎಲ್ಲರೂ ಪ್ರತಿದಿನ ತಪ್ಪದೇ ಗೀತಾ ಪಾರಾಯಣ ಮಾಡುವರಾಗಬೇಕು. ಗೀತೆಯ ಅರ್ಥಾನುಸಂಧಾನ ಮತ್ತು ಆಚರಣೆಗಳು ಅನಂತರ ಬರ್ತವೆ, ಮೊದಲು ಪಾರಾಯಣ. ಬ್ರಾಹ್ಮಣ ಶಬ್ದ ಸಾರ್ಥಕವಾಗುವುದಕ್ಕೆ ಇದು ಅತ್ಯಂತ ಅಗತ್ಯ ಅಂತೇಳಿ ನಮಗನ್ನಿಸ್ತದೆ. ಆತ್ಮೀಯ ಹವ್ಯಕ ಮಹಾಜನರೇ, ಹವ್ಯಕ ಮಾತೆಯರೇ, ಹವ್ಯಕ ಸಮುದಾಯದಲ್ಲಿ ಇತ್ತೀಚೆಗೆ ಕಂಡು ಬರುತ್ತಿರುವ ನಾಸ್ತಿಕತೆ ಮತ್ತು ಭೋಗೈಕ ದೃಷ್ಟಿ, ಹಾಗಂದರೆ ಮಜಾ ಮಾಡುತ್ತಾ ಹಾಯಾಗಿ ಇರೋದೇ ಜೀವನ ಎಂಬ ಭಾವನೆ, ಇವೆರಡು ಹಲವು ಸಮಸ್ಯೆಗಳಿಗೆ ಮೂಲವಾಗಿದೆ. ಇವೆರಡರಿಂದ ಮನಸ್ಸಿಗೆ ಅಶಾಂತಿ ಬೆಳೆದಿದೆ ಇವತ್ತು. ನಾಸ್ತಿಕತೆ ಇದ್ದರೆ ಮತ್ತು ಭೋಗೈಕ ದೃಷ್ಟಿ ಇದ್ದರೆ ಮನಸ್ಸು ಶಾಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಂದು ಉದಾತ್ತ ವಿಷಯದಲ್ಲಿ ಮನಸ್ಸು ಒಂದು ಸ್ವಲ್ಪ ಹೊತ್ತು ನಿಲ್ಲೋದಿಲ್ಲ. ಈ ಎರಡು ಇದ್ಬಿಟ್ರೆ ಅಲ್ಲ, ಭೋಗದಲ್ಲೇ ನಿಂತರೆ, ನಾಸ್ತಿಕರ ವಿಚಾರಗಳು ನಿಂತರೆ ಅದು ನಿಲ್ಲಬೇಕೇ ಅಲ್ಲವೇ ಅಂತ ಕೇಳ್ಬೋದು. ಅಲ್ಲವೇ ಅಲ್ಲ. ಯಾಕೆ ಅಂತಂದರೆ ಅವುಗಳಿಂದ ಮನಸ್ಸು ಇನ್ನಷ್ಟು ತಲ್ಲಣಗೊಳ್ಳುತ್ತದೆ. ದೇವರ ಶ್ರದ್ಧಾಭಕ್ತಿಗಳ ಮೂಲಕ ಅಥವಾ ದೇವರ ಸ್ವರೂಪವಾಗಿರುವ ಗುರುಗಳಲ್ಲಿ ಶ್ರದ್ಧಾಭಕ್ತಿ ಮೂಲಕ ನಿಂತರೆ ಮಾತ್ರವೇ ಶಾಂತಿಯ ಅನುಭವ. ಭಗವಂತ ಹೇಳ್ತಾನೆ, ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾ ಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಶ್ರದ್ಧಾಭಕ್ತಿಗಳ ಭಾವದ ಮೂಲಕ ಮನಸ್ಸು ನಿಂತಾಗಲೇ ನಿಜವಾದ ಶಾಂತಿ ಅನುಭವ. ಶಾಂತಿ ಇಲ್ಲದೆ ಇದ್ದರೆ ಸುಖ ಎಲ್ಲಿಂದ ಬಂತು? ಯಾಕಂದರೆ ಸುಖದ ಪೀಠಕ್ಕೆ ಶಾಂತವಾದ ಮನಸ್ಸು. ಇಂಥ ವಿಷಯಗಳು ಅರ್ಥವಾಗುವುದಕ್ಕೆ ಪ್ರತಿನಿತ್ಯ ಗೀತಾ ಪಾರಾಯಣ ಬಹಳ ಅಗತ್ಯ ಇದೆ. ಆದ್ದರಿಂದ ನಿತ್ಯವೂ ಗಾಯತ್ರಿ, ಸಹಸ್ರನಾಮ ಪಠನ, ಶಂಕರ ಸ್ತೋತ್ರ ಪಠನ, ಯೋಗಾಸನ, ಪ್ರಾಣಾಯಾಮ ಇವುಗಳಂತೆಯೇ ಗೀತಾ ಪಾರಾಯಣ ಕೂಡ ನಮ್ಮ ನಿತ್ಯ ದಿನಚರಿ ಆಗಬೇಕು. ಇವೆಷ್ಟು ಇವತ್ತಿನ ಭಾಷಣದ ಪಾರಮಾರ್ಥಿಕ ವಿಷಯಗಳು. ಇನ್ನು ವ್ಯಾವಹಾರಿಕ ವಿಷಯಗಳು. ಇವತ್ತು ಆಧುನಿಕ ವಿಜ್ಞಾನ ತುಂಬ ಬೆಳೆದಿದೆ. ಇದರಿಂದ ಅನೇಕ ಒಳ್ಳೆಯ ಪ್ರಯೋಜನಗಳಾಗಿದ್ದಾವೆ. ಆದರೆ ಕೆಲವು ನಕಾರಾತ್ಮಕ ಪರಿಣಾಮಗಳೂ ಕೂಡ ಆಗಿವೆ. ಈ ನಕಾರಾತ್ಮಕ ಪರಿಣಾಮಗಳು ಬಹುಶಃ ಆಧುನಿಕ ವಿಜ್ಞಾನದಿಂದ ಆಗಿವೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜ್ಞಾನ ಬೆಳೆಸುವವರ ಅಜ್ಞಾನದಿಂದ ಆಗಿದೆ ಅಂತ ಹೇಳೋದು ಹೆಚ್ಚು ಯೋಗ್ಯ ಆಗಬಹುದು. ಅಂತೂ ನಕಾರಾತ್ಮಕ ಪರಿಣಾಮಗಳು ಆಗಿರೋದಂತೂ ಸತ್ಯ. ಉದಾಹರಣೆಗೆ, ಜಾಗತಿಕ ತಾಪಮಾನದ ಹೆಚ್ಚಳ, ಮಹಾನಗರಗಳಲ್ಲಿ ವೈದ್ಯಕೀಯ ಮುಂತಾದ ಕಾರಣಗಳಿಂದ ಉಂಟಾದಂಥ ಕಸಗಳ ರಾಶಿಯನ್ನು ವಿಲೇವಾರಿ ಮಾಡಲಿಕ್ಕೆ ಆಗದೇ ಇಲ್ಲಂತಹ ಸ್ಥಿತಿ, ಕಾರ್ಖಾನೆಗಳ ಮಾಲಿನ್ಯಗಳು ನದಿಗಳಲ್ಲಿ ವಾತಾವರಣ ಸೇರಿಕೊಂಡಿರೋದ್ರಿಂದ ಉಂಟಾಗಿರುವ ಮಲಿನ ಸ್ಥಿತಿ ಮುಂತಾದವುಗಳು ಇದಕ್ಕೆ ಉದಾಹರಣೆ. ಇದಕ್ಕೆ ದೊಡ್ಡ ಉದಾಹರಣೆ ನಮ್ಗೆ ಕಾಣ್ತಾ ಇರೋದು ಮನುಷ್ಯರು ಬಹಳ ಬದಲಾಗಿಬಿಟ್ಟಿದ್ದಾರೆ. ಅಭ್ಯುದಯ ನಿಶ್ರೇಯಸ್ಸುಗಳ ಕಡೆ ಗಮನ ಹರಿಸದೆ ಅತಿಯಾಗಿ ಶಾರೀರಿಕ ಭೋಗದಲ್ಲೇ ನಿಂತಿರುವಂತೆ ಮನುಷ್ಯರು ಆಗಿರೋದು ಇದು ಅತ್ಯಂತ ದೊಡ್ಡ ನಕಾರಾತ್ಮಕ ಪರಿಣಾಮ ಎಂಬುದು ನನ್ನ ಅನಿಸಿಕೆ. ಅತಿಯಾದ ಭೋಗದಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ರೋಗಗಳು ಬರ್ತವೆ. ಆ ರೋಗಗಳಿಗೆ ಇವೆ ಎಂಬ ಭಾವನೆಗಳು ಹುಟ್ಟಿಕೊಂಡಿದ್ದರಿಂದ ಮನುಷ್ಯ ಭೋಗಗಳಲ್ಲಿ ಅತಿಯಾಗಿ ತೊಡಗ್ತಾ ಇದ್ದಾನೆ. ಇವತ್ತು ಅತಿಯಾಗಿ ಮುಳುಗ್ತಾ ಇದ್ದಾನೆ. ಈ ಭೋಗ ಮಗ್ನತೆ ಎಷ್ಟು ತೀವ್ರವಾಗಿದೆ ಅಂತಂದರೆ, ಹಿಂದೆ ಹೇಳಿದಂತೆ, ನಾವೀಗ ತಾನು ಹೇಳಿದಂತೆ, ಪಾರಮಾರ್ಥಿಕ ಶಾಂತಿ ಸುಖಗಳನ್ನು ಪಡೆಯುವ ಗಮನ ಇಲ್ಲದೇ ಇರೋದು ಹಾಗಿರಲಿ,
ಕೆಲವು ವ್ಯಾವಹಾರಿಕ ಸೂಕ್ಷ್ಮಗಳನ್ನೇ ಮನುಷ್ಯ ಕೈ ಬಿಡ್ತಾ ಇದ್ದಾನೆ. ಉದಾಹರಣೆಗೆ ಸೂಕ್ತ ವಯಸ್ಸಿಗೆ ವಿವಾಹ, ಶಾಸ್ತ್ರೀಯವಾದ ಉಪಾಯಗಳ ಮೂಲಕ ಒಳ್ಳೆಯ ಸಂತತಿಯನ್ನು ಪಡೆದುಕೊಳ್ಳಬೇಕೆ, ಮುಂತಾದ ಉಪಾಯಗಳನ್ನೇ ಮನುಷ್ಯ ಕೈ ಬಿಡ್ತಾ ಇದ್ದಾನೆ. ಸೂಕ್ತ ವಯಸ್ಸು ವಿವಾಹ ಕೈ ಬಿಡ್ತಾ ಇದ್ದಾನೆ. ಇವತ್ತು ಎಲ್ಲರ ಮನೆಯಲ್ಲಿ ವಿವಾಹ ತುಂಬ ವಿಳಂಬವಾಗಿ ಆಗ್ತಾ ಇದೆ. ಹಾಗೆ ಒಳ್ಳೆಯ ಸಂತತಿಯನ್ನು ಪಡೆಯುವುದಕ್ಕೆ ಶಾಸ್ತ್ರಗಳು ವೈಜ್ಞಾನಿಕ ಉಪಾಯಗಳನ್ನು ಕೊಡ್ತಾ ಇವೆ. ಅವುಗಳನ್ನು ಕೂಡ ಮನುಷ್ಯ ಮರಿತಾ ಇದ್ದಾನೆ. ಕೇವಲ ಭೌಗೋಳಿಕ ದೃಷ್ಟಿ, ಅದರ ಹಿಂದೆ ಇರುವ ನಾಸ್ತಿಕ ದೃಷ್ಟಿ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಇವುಗಳ ಪರಿಣಾಮ ಒಳ್ಳೆಯದಾಗಿದ್ದರೆ ಆಕ್ಷೇಪ ಇರ್ತಿರಲಿಲ್ಲ. ಆದರೆ ಜನಸಂಖ್ಯೆಯ ತೀವ್ರ ಹಿನ್ನಡೆ, ಹವ್ಯಕ ಜನಸಂಖ್ಯೆಯ ತೀವ್ರ ಹಿನ್ನಡೆ, ನೈತಿಕತೆಯ ಪತನ, ಸಂಸ್ಕೃತಿ ಕ್ಷೀಣವಾಗುವಿಕೆ ಮುಂತಾದ ದುಷ್ಪರಿಣಾಮಗಳು ಆಗ್ತಾ ಇವೆ. ಇವತ್ತು ಹವ್ಯಕ ಸಮಾಜದ ಅತ್ಯಂತ ಜ್ವಲಂತ ಸಮಸ್ಯೆ. ಹವ್ಯಕ ಸಮಾಜ ಸುಟ್ಟ ಮನೆಯಂತೆ ಜ್ವಲಿಸ್ತಾ ಇದೆ. ಯಾರೊಬ್ಬ ಕಾರ್ಯಕರ್ತರು ಹೇಳ್ತಾ ಇದ್ರು, ಈ ಬೆಂಕಿಯನ್ನು ಆರಿಸುವುದಕ್ಕೆ ಎಷ್ಟು ನೀರು ಹಾಕಿದ್ರು ಸಾಲದೋ ಇಲ್ಲ ಅನ್ನೋ ಸ್ಥಿತಿ ಬರ್ತಾ ಇದೆ. ಯಾವ ಸಮಸ್ಯೆ? ವಿವಾಹದ ಸಮಸ್ಯೆ. ಇವತ್ತು ವಿವಾಹ ನಿಶ್ಚಯ ಭಾಳ ಕಷ್ಟ ಆಗಿದೆ. ಎಷ್ಟು ಮಟ್ಟಿಗೆ ಕಷ್ಟ ಆಗಿದೆ ಅಂತಂದರೆ, ಯುವಕ ಯುವತಿಯರೇ ಮದುವೆ ಆಗೋದಕ್ಕೆ ತಯಾರಾಗ್ತಾ ಇಲ್ಲ. ಹಳ್ಳಿಯವರಿಗೆ ಹೆಣ್ಣು ಕೊಡೋರಿಲ್ಲ, ಅಡುಗೆಯವರಿಗೆ ಹೆಣ್ಣು ಕೊಡೋರಿಲ್ಲ, ವೈದ್ಯಕರಿಗೆ ಹೆಣ್ಣು ಕೊಡೋರಿಲ್ಲ, ಅಡುಗೆ ಮಾಡೋರಿಗೆ ಹೆಣ್ಣು ಕೊಡೋರಿಲ್ಲ. ಇದೆಲ್ಲ ಹೌದು. ಆದರೆ ಇವೆಲ್ಲಕ್ಕಿಂತಲೂ ಮತ್ತೂ ಮುಂದೆ ಬಂದಿದೆ ಇವತ್ತು ಗಂಭೀರತೆ. ಮಕ್ಕಳು ವಿವಾಹ ಆಗೋದಕ್ಕೆ ತಯಾರಾಗ್ತಾ ಇಲ್ಲ ಯುವಕ ಯುವತಿಯರು. ಈ ಯುವಕ ಯುವತಿಯರು ಬ್ರಹ್ಮಚರ್ಯ ಸಾಧನೆಗೋಸ್ಕರ ವಿವಾಹ ನಿರಾಕರಿಸುತ್ತಿಲ್ಲ. ನೆನ್ಪಿಡಿ, ಯಾವುದೋ ಧರ್ಮಸಮ್ಮತವಲ್ಲದ ವಿಧಾನದಿಂದ ತಮ್ಮ ಶರೀರದ ಮನಸ್ಸಿನ ಅಪೇಕ್ಷೆಯನ್ನು ಪೂರೈಸಿಕೊಳ್ತಾರೆ ಇವರು. ಅದಕ್ಕೆ ಆಧುನಿಕ ವಿಜ್ಞಾನ ಅಸ್ತು ಅನ್ನುತ್ತದೆ. ಆಧುನಿಕ ವಿಜ್ಞಾನದಲ್ಲಿ ಎಲ್ಲೂ ಬ್ರಹ್ಮಚರ್ಯದ ಸಮರ್ಥನೆ ಇಲ್ಲ. ಶರೀರ, ಮನಸ್ಸು, ಇಂದ್ರಿಯಗಳ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಅಧರ್ಮ ಮಾರ್ಗದಲ್ಲಿ ಹೋಗೋ ದಾರಿಗಳನ್ನೇ ತೋರಿಸ್ತದೆ. ಮತ್ತು ಅಧರ್ಮದ ಮಾರ್ಗದಲ್ಲಿ ಹೋಗಿ ಆರೋಗ್ಯ ಕೆಡಿಸಿಕೊಂಡ್ರೆ ಅದಕ್ಕೆ ಔಷಧ ಇದೆ ಅಂತ ಹೇಳ್ತದೆ ಆಧುನಿಕ ವಿಜ್ಞಾನ. ಹಾಗಾಗಿ ಒಂದು ರೀತಿಯ ವಿಚಿತ್ರವಾದ ಮನಸ್ಥಿತಿಯಲ್ಲಿ ಯುವಕ ಯುವತಿಯರು ಹೋಗ್ತಾ ಇದ್ದಾರೆ. ಇದು ಹವ್ಯಕ ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆ. ಆಮೇಲೆ ಈ ಕಡೆ ತಾಯಿ ತಂದೆಯರು ಅವರು ಕೂಡ ಮೊದಲು ಏನು ಆಲೋಚನೆ ಮಾಡ್ತಾರೆ? ಸಾಕಷ್ಟು ವಯಸ್ಸು ಆದಮೇಲೆ ಓದಿ ಶಿಕ್ಷಣ ಪಡೆದು ನೌಕರಿ ಪಡೆದು ಆದಮೇಲೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಆದರೆ ಆಮೇಲೆ ವಯಸ್ಸು ಬೆಳೆದ ನಂತರ ವಿವಾಹ ನಿಶ್ಚಯಕ್ಕೆ ಆಗೋದೇ ಇಲ್ಲ. ಅವಾಗ ಪರಿತಪಿಸ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಸಮಾಜದ ಇನ್ನೊಂದು ಸುಡ್ತಾ ಇರುವ ಬೆಂಕಿ ಅಂತಂದರೆ ಹೆಚ್ಚಿರುವ ವಿವಾಹ ವಿಚ್ಛೇದನಗಳು. ಇಷ್ಟೆಲ್ಲ ಕಷ್ಟಪಟ್ಟ ನಂತರ ಏನೋ ವಿವಾಹ ಆಯಿತು ಅಂತ ಇಟ್ಕೊಳ್ಳಿ. ಆದರೂ ಇವತ್ತಿನ ಕಾನೂನಿನಲ್ಲಿ ವಿವಾಹ ವಿಚ್ಛೇದನಕ್ಕೆ ವಿಪುಲ ಅವಕಾಶಗಳಿವೆ. ಆ ಕಾರಣದಿಂದಲೂ ಕೂಡ ವಿವಾಹ ವಿಚ್ಛೇದನಗಳಾಗ್ತವೆ. ವಿವಾಹ ವಿಚ್ಛೇದನಗಳು ಬೇರೆ ಬೇರೆ ಕಾರಣಗಳಿವೆ. ಆದರೆ ಇವತ್ತಿನ ಕಾನೂನಲ್ಲಿ ವಿಪುಲ ಅವಕಾಶ ಇರೋದ್ರಿಂದಲೂ ಕೂಡ ವಿವಾಹ ವಿಚ್ಛೇದನಗಳು ತುಂಬ ಹೆಚ್ಚಿಗೆ ಆಗ್ತವೆ. ಆಯಿತು, ವಿವಾಹ ವಿಚ್ಛೇದನ ಆಗದೆ ದಂಪತಿಗಳು ಪ್ರೀತಿಯನ್ನು ಉಳ್ಕೊಂಡು ಅಂತ ಇಟ್ಕೊಂಡೆ ಕೆಲವರು. ಆದರೂ ಸಹ ಸಂತತಿಯ ನಿಯಂತ್ರಣ, ಅತಿಯ ನಿಯಂತ್ರಣ, ಅದಕ್ಕೆ ಕೃತಕ ವಿಧಾನಗಳನ್ನು ಆಧುನಿಕ ವಿಜ್ಞಾನ ಕಲಿಸಿಕೊಟ್ಟಿದೆ. ಹೀಗಾಗಿ ಜನಸಂಖ್ಯೆ ತೀವ್ರ ಹಿನ್ನಡೆ ಆಗ್ತಾ ಇದೆ. ಹೀಗೆ ಧರ್ಮಪ್ರಜ್ಞೆ ಇಲ್ಲದೆ ಆಧುನಿಕ ವಿಜ್ಞಾನವನ್ನು ಬಳಸಿಕೊಳ್ತಾ ಇರೋದರಿಂದ ಅನೇಕ ಅನರ್ಥಗಳಾಗ್ತಾ ಇವೆ. ಹವ್ಯಕ ಒಂದು ಬಗೆಯೇ
ಇದನ್ನು ತಡೆಯದೇ ಇದ್ದರೆ ಈ ಸಮಾಜ ಉಳಿದು ಬಹಳ ಕಷ್ಟ ಇದೆ. ಈಗಾಗಲೇ ಶಿರಸಿಯ ಡಾಕ್ಟರ್ ಪ್ರವೀಣ್ ಜೇಕಬ್ ಎಂಬ ವಿಜ್ಞಾನಿ ಹವ್ಯಕ ಸಮಾಜ ಮುಂದೆ ಉಳಿಯುವುದಿಲ್ಲ ಎಂಬ ಮಾತನ್ನು ಹೇಳಿಬಿಟ್ಟಿದ್ದಾನೆ. ಈತ ಒಬ್ಬ ಕ್ರಿಶ್ಚಿಯನ್, ಆದರೆ ಹವ್ಯಕರ ಬಗ್ಗೆ ಸಾಕಷ್ಟು ಅಧ್ಯಯನ ಸಂಶೋಧನೆ ಮಾಡಿರುವ ಹವ್ಯಕ ಅಭಿಮಾನಿ. ಈ ರೀತಿ ಸಂಶೋಧಕರು ತಮ್ಮ ದೃಷ್ಟಿಯಿಂದ ತಮ್ಮ ದೃಷ್ಟಿಯಿಂದ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಆದರೆ ನಾವುಗಳು ಈ ಹವ್ಯಕ ಸಮುದಾಯವನ್ನು, ಈ ಬ್ರಹ್ಮರ್ಷಿ ವಂಶಗಳನ್ನು ಉಳಿಸಿಕೊಳ್ಳಬೇಕೆಂಬುದೇ ನಮ್ಮ ನಿರ್ಧಾರ ಆಗಬೇಕು. ಈ ಹವ್ಯಕ ಬ್ರಾಹ್ಮಣ ಸಮುದಾಯವನ್ನು ಉಳಿಸಬೇಕು, ಆದರೆ ಹೇಗೇಗೂ ಉಳಿಸಿದ್ರೆ ಪ್ರಯೋಜನವಿಲ್ಲ. ಹೇಗೇಗೂ ಉಳಿಯುವುದು ನಮ್ಮ ಉದ್ದೇಶ ಆಗಬಾರ್ದು. ಅದು ಹೇಗೇಗೂ ಉಳಿಯುವುದು ಅಂತಾಗಿದ್ದರೆ ಇಷ್ಟೆಲ್ಲ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಹವ್ಯಕ ಬ್ರಾಹ್ಮಣರು ಬ್ರಾಹ್ಮಣರಾಗಿಯೇ ಉಳಿಬೇಕು, ಇದು ನಮ್ಮ ಉದ್ದೇಶ ಆಗಬೇಕು. ಒಂದು ಉದಾಹರಣೆ ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ ಒಂದು ಮಾತು ಪ್ರಸಿದ್ಧವಾಗಿದೆ, ಧರ್ಮ ಭಾರತದ ಆತ್ಮ ಎಂಬುದಾಗಿ. ಹಾಗೆಂದ್ರೇನು? ಧರ್ಮ ಇಲ್ಲದೋದ್ರೆ ಭಾರತ ಸತ್ತೋಗುತ್ತಾ? ಅಲ್ಲ, ಧರ್ಮ ಇಲ್ಲದ ಭಾರತವಾಗಿ ಉಳಿಯೋದಿಲ್ಲ, ಇನ್ನೇನೂ ಆಗಿ ಉಳಿತದೆ ಅಷ್ಟೆ. ಹಾಗೆ ಈ ಹವ್ಯಕತನವನ್ನು ರಕ್ಷಣೆ ಮಾಡದೇ ಇದ್ದರೆ ಇವರು ಉಳಿತಾರೆ, ಸತ್ತೋಗ್ತಾರೆ ಅಂತ ಅರ್ಥ ಅಲ್ಲ, ಆದರೆ ಏನೇನೂ ಆಗಿಬಿಟ್ಟಿರ್ತಾರೆ. ಹಾಗೆ ಏನೇನೂ ಆಗಿ ಉಳಿಯುವುದು ನಮಗೆ ಉದ್ದೇಶ ಅಲ್ಲ. ಬ್ರಾಹ್ಮಣರಾಗಿ ಉಳಿಯಬೇಕಾದದ್ದು ನಮ್ಮ ಉದ್ದೇಶ. ಇವೆಲ್ಲ ಹವ್ಯಕ ಮಹಾಸೇವೆ ಪ್ರಯತ್ನಗಳ ಉದ್ದೇಶ ಅದು. ಈಗಲೂ ನಾವೆಲ್ಲೂ ಪ್ರಯತ್ನ ಪಟ್ಟರೆ ಇದು ಸಾಧ್ಯ ಇದೆ. ಇದಕ್ಕಾಗಿ ನಮ್ಮದೊಂದು ಉಪಾಯವನ್ನು, ಮಾರ್ಗವನ್ನು ಸೂಚಿಸೋಕ್ಕೆ ಇಷ್ಟಪಡ್ತೇವೆ. ಸಾಕಷ್ಟು ಚಿಂತನೆ, ಮಂಥನ, ಅನುಭವಗಳ ಸಂಗ್ರಹದಿಂದ ಬಂದಂಥ ಒಂದು ಸೂಚನೆ ಇದು. ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ. 18-21 ವಯಸ್ಸು ತುಂಬುತ್ತಾ ಇದ್ದಂತೆ ವಿವಾಹ ಮಾಡಬೇಕು. ಹೆಣ್ಣು ಮಕ್ಕಳಿಗೆ 18, ಗಂಡು ಮಕ್ಕಳಿಗೆ 21. ಇದು ಕಾನೂನು ನಿಗದಿಪಡಿಸಿದ ವಯಸ್ಸಾಗಿದೆ. ವಿದ್ಯಾಭ್ಯಾಸವನ್ನು, ನೌಕರಿಯನ್ನು ನಂತರ ಸಾಧನೆ ಮಾಡ್ಕೊಳ್ಳೋದಾಗಿ ಇಟ್ಕೋಬೇಕು ನಾವು. ಹೀಗೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಕೇಳ್ಬೋದು. ಸಾಧ್ಯ ಇದೆ. ಈಗಾಗಲೇ ಕೆಲವರು ಇದನ್ನು ಮಾಡಿ ತೋರಿಸಿದ್ದಾರೆ. ವಿವಾಹದ ನಂತರ ವಿದ್ಯಾಭ್ಯಾಸ ಮುಂದುವರಿಸಿ ಗೋಲ್ಡ್ ಮೆಡಲ್ ತಗೊಂಡಂಥವ್ರು ಅನೇಕ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಪ್ರಾಯಶಃ ಹವ್ಯಕ ಮಹಾಸಭೆಯ ಸನ್ಮಾನ ಪಟ್ಟಿಯಲ್ಲೂ ಅಂಥವ್ರ ಹೆಸರು ಇರಬಹುದು. ಮತ್ತು ನಾವು ಗಮನಿಸಿದ ಹಾಗೆ ತಮಿಳು ಬ್ರಾಹ್ಮಣರಲ್ಲಿ ಇಂದಿಗೂ ಈ ವ್ಯವಸ್ಥೆ ಇದೆ, ಈ ಪದ್ಧತಿ ಇದೆ. ಆದ್ದರಿಂದಲೇ ಅವರಲ್ಲಿ ಈ ಸಂಸ್ಕಾರದ ಪತನ ಮತ್ತು ಜನಸಂಖ್ಯೆ ಹಿನ್ನಡೆ ಇಲ್ಲಿರುವಷ್ಟು ಕಾಣ್ತಾ ಇಲ್ಲ. ಆದ್ದರಿಂದ ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ ಎಂಬ ಒಂದು ಸೂತ್ರವನ್ನು ನಾವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಜಾರಿ ತರಬೇಕು ಅನ್ನೋದು ನಮ್ಮ ಆಗ್ರಹಪೂರ್ವಕವಾದ ಆಶಯ. ಮತ್ತು ಶಾಸ್ತ್ರೀಯ ವಿವಾಹ, ಯಾರಿಗೆ ಯಾರೊಡನೆ ವಿವಾಹ ಮಾಡಬೇಕು, ಯಾರಿಗೆ ಯಾರೊಡನೆ ವಿವಾಹ ಮಾಡಬಾರದು, ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ವೈಜ್ಞಾನಿಕವಾದ ನಿರೂಪಣೆಗಳಿದ್ದಾವೆ. ಇವುಗಳ ಬಗ್ಗೆ ಆನುವಂಶಿಕ ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ. ಇದರೊಳಗಿರುವ ವೈಜ್ಞಾನಿಕತೆಯನ್ನು ಕಂಡು ಹಿಡಿದಿದ್ದಾರೆ. ಹಾಗಾಗಿ ಯಾರಿಗೆ ಯಾರೊಡನೆ ವಿವಾಹ ಮಾಡಬೇಕು, ಯಾರೊಡನೆ ವಿವಾಹ ಮಾಡಬಾರ್ದು, ಇವುಗಳ ಬಗ್ಗೆ ಕೂಡ ಶಾಸ್ತ್ರಗಳಲ್ಲಿ ಒಳ್ಳೆಯ ಉಲ್ಲೇಖ ಇದೆ. ಒಟ್ಟಾರೆ ಶಾಸ್ತ್ರೋಕ್ತ ಕ್ರಮದಂತೆ ನಾವು ಸಂಬಂಧವನ್ನು ನಿಶ್ಚಯ ಮಾಡಬೇಕು. ಶಾಸ್ತ್ರೋಕ್ತ ವಿಧಿ ವಿಧಾನದಂತೆ ವಿವಾಹಗಳನ್ನು ಮಾಡಬೇಕು. ಇವತ್ತು ವಿವಾಹಗಳಲ್ಲಿ ಆಡಂಬರಗಳೇ ಪ್ರಧಾನ ಆಗಿದ್ದಾವೆ, ಶಾಸ್ತ್ರೋಕ್ತ ಆಚರಣೆಗಳು ಮೂಲೆ ಗುಂಪಾಗಿದ್ದಾವೆ. ಇದರ ಬಗ್ಗೆ ಹೇಳಲಿಕ್ಕೆ ಹೋದರೆ ಮತ್ತೆ ದೀರ್ಘ ಪ್ರವಚನ ಆಗ್ತದೆ. ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಶಾಸ್ತ್ರೋಕ್ತ ವಿಧಿ ವಿಧಾನದಂತೆ ವಿವಾಹ ಮಾಡಿದರೆ ತುಂಬ ಪ್ರಯೋಜನಗಳಿದ್ದಾವೆ. ಮುಂದಿನ ವಿಷಯಕ್ಕೆ ಹೋಗೋಣ.
ಹೀಗೆ ಶಾಸ್ತ್ರೋಕ್ತ ಕ್ರಮದಂತೆ ಸೂಕ್ತ ವಯಸ್ಸಿಗೆ ವಿವಾಹ ಆದ ನಂತರ ಆ ದಂಪತಿಗಳಿಗೆ ಮಾರ್ಗದರ್ಶನದ ಅಗತ್ಯ ಇದೆ. ಅದಕ್ಕಾಗಿ ಒಂದು ದಿನದ ದಂಪತಿಗಳ ಶಿಬಿರ ಯಾಕೆ ಬೇಕಿದು ಅಂತಂದರೆ, ವಿವಾಹ ವಿಚ್ಛೇದನ ಆಗದೇ ಇರೋ ಮಾಡೋದಕ್ಕೆ, ಮತ್ತು ಶಾಸ್ತ್ರೋಕ್ತ ವೈಜ್ಞಾನಿಕ ಕ್ರಮದಂತೆ ಒಳ್ಳೆಯ ಸಂತತಿಯನ್ನು ಪಡೆಯುವುದನ್ನು ಅವರಿಗೆ ತಿಳಿಸ್ಕೊಡೋದಕ್ಕೆ, ಮತ್ತು ಕನಿಷ್ಠ 3 ಆದರೂ ಸಂತತಿ ಇರಲಿ ಎಂಬುದನ್ನು ತಿಳಿಸ್ಕೊಡೋದಕ್ಕೋಸ್ಕರ, ಮತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡೋದಕ್ಕೋಸ್ಕರ, ಇವೆಲ್ಲ ಉದ್ದೇಶಗಳಿಗೋಸ್ಕರ ದಂಪತಿಗಳಿಗೆ ಒಂದಿನದ ಒಂದು ಮಾರ್ಗದರ್ಶಕ ಶಿಬಿರ. ಆದ್ದರಿಂದ ಎಲ್ಲ ಹವ್ಯಕ ದಂಪತಿಗಳು ನಮ್ಮ ಕಳಕಳಿ ಅಂತಂದರೆ, ಕನಿಷ್ಠ 3 ಆದರೂ ಸಂತತಿ ಇರಲಿ. 3ಕ್ಕಿಂತ ಜಾಸ್ತಿ ಇದ್ದರೆ ಬಹಳ ಸಂತೋಷ. 3ಕ್ಕಿಂತ ಜಾಸ್ತಿ ಮಕ್ಕಳಿದ್ದರೆ ಉಳಿದ ಮಕ್ಕಳನ್ನು ಸ್ವರ್ಣವಲ್ಲಿ ಮಠಕ್ಕೆ ಕೊಡಿ, ನಾವು ನೋಡ್ಕೊಳ್ತೇವೆ. ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಸುಮಾರು 24 ವರ್ಷಗಳಿಂದ ಈ ದಂಪತಿ ಶಿಬಿರ ನಡೆಸ್ತಾ ಇದೆ. ಅನೇಕ ದಂಪತಿ ಶಿಬಿರಗಳು ಹವ್ಯಕ ಮಹಾಸಭೆ ಕೂಡ ಸಹಯೋಗ ಕೊಟ್ಟಿದೆ. ಗಿರಿಧರ್ ಕಜೆಯವರು ಅದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಅಭಿಮಾನದ ಒಂದು ಸಂಗತಿ ಅಂತಂದರೆ, ಈ 24 ವರ್ಷಗಳಲ್ಲಿ ಬಂದು ಹೋದ ದಂಪತಿಗಳಲ್ಲಿ ಒಂದೇ ಒಂದು ದಂಪತಿ ಇಂದಿಗೂ ಕೂಡ ವಿವಾಹ ವಿಚ್ಛೇದನ ಮಾಡಿಕೊಂಡಿಲ್ಲ. ಮಾತ್ರವಲ್ಲ, ಅನೇಕರು ಅನಂತರ ನಮ್ಮ ಭೇಟಿ ಹೇಳ್ತಾರೆ, ನಿಮ್ಮ ಶಿಬಿರದಲ್ಲಿ ಹೇಳಿದಂಥ ವೈಜ್ಞಾನಿಕ ಕ್ರಮವನ್ನು ನಾನು ಅನುಸರಿಸಿ ಒಳ್ಳೆಯ ಮಕ್ಕಳನ್ನು ಪಡೆದಿದ್ದೇನೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಶಿಬಿರ ಅತ್ಯಂತ ಅಗತ್ಯ ಹವ್ಯಕ ಸಮಾಜಕ್ಕೆ ಅಂಥೇಳಿ ನಮಗೆ ಕಾಣಿಸ್ತದೆ. ಹವ್ಯಕ ಬ್ರಾಹ್ಮಣರಲ್ಲಿ ಬ್ರಾಹ್ಮಣತ್ವ ಉಳಿಸುವ ನಿಟ್ಟಿನಲ್ಲಿ ನಮಗೆ ಭರವಸೆಯನ್ನು ಕೊಟ್ಟೆ ಇನ್ನೊಂದು ಶಿಬಿರ ಅಂತಂದರೆ ಕುಮಾರಿ ಸಂಸ್ಕೃತಿ ಶಿಬಿರ. ಪ್ರೌಢ ವಯಸ್ಸಿನಲ್ಲಿ ಇರತಕ್ಕಂಥ ಅಥವಾ ಪ್ರೌಢ ವಯಸ್ಸಿಗೆ ಕಾಲಿಡ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಧರ್ಮ ಸಂಸ್ಕೃತಿಯ ಅರಿವು ಆಚರಣೆಗಳನ್ನು ಕಲಿಸುವ ಜೊತೆಗೆ ಹವ್ಯಕ ಸಮಾಜದ ವಧುಕ್ಷಾಮದ ಜ್ವರಂತ ಸಮಸ್ಯೆಯನ್ನು ನಾವು ಹೆಣ್ಮಕ್ಕಳಿಗೆ ಈ ಶಿಬಿರದಲ್ಲಿ ತಿಳಿಸ್ತೀವಿ. ಸುಮಾರು 25 ವರ್ಷಗಳಿಂದ ಈ ಶಿಬಿರ ನಡೀತಾ ಇದೆ. ಬಹುಶಃ ಸಾವಿರಗಟ್ಟಲೆ ಅಥವಾ ಅನೇಕ ಸಾವಿರಗಟ್ಟಲೆ ಹೆಣ್ಮಕ್ಕಳು ಇದರಲ್ಲಿ ಬಂದು ಹೋಗಿದ್ದಾರೆ. ಈ ಶಿಬಿರದ ವೈಶಿಷ್ಟ್ಯ ಏನು ಅಂತಂದರೆ, ಒಂದು 15 ದಿನಗಳ ಕಾಲ ಶಿಬಿರ ನಡೀತದೆ. ಶಿಬಿರದ ಕೊನೆಯಲ್ಲಿ ಆ ಹೆಣ್ಮಕ್ಕಳು ಪ್ರತಿಜ್ಞೆ ಮಾಡಿ ಹೋಗ್ತಾರೆ, ನಾನು ಹವ್ಯಕ ವರನನ್ನೇ ಮದುವೆ ಆಗ್ತೇನೆ ಅಂಥೇಳಿ. ಮತ್ತು ಈ ಶಿಬಿರಕ್ಕೆ ಬಂದು ಹೋದಂಥ ಯಾವುದೇ ಒಂದು ಹೆಣ್ಮಗಳು, ನಾವು ಚೆನ್ನಾಗಿ ಮಾಹಿತಿ ತೊಗೊಳ್ತಾ ಇದ್ದೀವಿ, ಪ್ರತಿ ವರ್ಷ ಮಾಹಿತಿ ತೊಗೊಳ್ತಾ ಇದ್ದೀವಿ, ಈ ಶಿಬಿರಕ್ಕೆ ಬಂದು ಹೋದಂಥ ಒಂದೇ ಒಂದು ಹೆಣ್ಮಗಳು ದಾರಿ ತಪ್ಪಿ ಹೋಗಲಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಸಂಗತಿ ನೆನಪಾಗ್ತಾ ಇದೆ. ದಾರಿ ತಪ್ಪಿ ಹೋಗುತ್ತಾ ಇರುವ ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಕೆಲಸವನ್ನು ಶ್ರೀಮಠದ ಹವ್ಯಕ ಜಾಗೃತಿ ಕಾರ್ಯಪಡೆ ಮಾಡ್ತಾ ಬರ್ತಾ ಇದೆ. ಬರೀ ಅವರನ್ನು ರಕ್ಷಿಸಿಕೊಂಡು ಮಾತಲ್ಲ, ಹಾಗೆ ರಕ್ಷಿಸಿದಂತಹ ಹೆಣ್ಮಕ್ಕಳಿಗೆ ಮನಃ ಪರಿವರ್ತನೆ ಮಾಡಿ ಅವರನ್ನು ಸರಿಯಾದ ದಾರಿಗೆ ಹಚ್ಚುವ ಕೆಲಸ ಕೂಡ ಮಾಡ್ತಾ ಇದೆ. ಈಗ ನಮಗೆ ನೆನಪಿರುವಂಥ 24 ಹೆಣ್ಣು ಮಕ್ಕಳಿಗೆ ಆ ರೀತಿ ತಪ್ಪಿಸ್ಕೊಂಡು ಹೋಗ್ತಾ ಇರೋರಿಗೆ ಬಿಡಿಸ್ಕೊಂಡು ಬಂದು ಅವರಿಗೆ ದೀರ್ಘಕಾಲ ಮಾರ್ಗದರ್ಶನ ಮಾಡಿ ಮನಃ ಪರಿವರ್ತನೆ ಮಾಡಿ ವಿವಾಹ ಮಾಡಿಕೊಡುವಷ್ಟರ ಮಟ್ಟಿಗೆ ಹವ್ಯಕ ಜಾಗೃತಿ ಕಾರ್ಯಪಡೆ ಕೆಲಸ ಮಾಡ್ತಾಯಿದೆ. 24 ಹೆಣ್ಮಕ್ಕಳು ಆ ರೀತಿಯಲ್ಲಿ ವಿವಾಹವಾಗಿ ಒಳ್ಳೆಯ ಸುಖ ಸಂಸಾರ ನಡೆಸ್ತಾ ಇದ್ದಾರೆ. ಅನೇಕರು ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ. ಆತ್ಮೀಯ ಹವ್ಯಕ ಬಂದ ಬಗೆಯೇ ಇನ್ನೊಂದು ಕೆಲಸ ಮಾಡದಿಂದ ನಡೀತಾ ಇದೆ. ಹವ್ಯಕ ಸಮಾಜದ ಹಳ್ಳಿ ವಾಸಿಗಳಿಗೆ, ವೈದಿಕರಿಗೆ, ವಿವಾಹ ವಂಚಿತರಾಗ್ತಾ ಇರತಕ್ಕಂಥವರಿಗೆ ಉತ್ತರ ಭಾರತದ ಸಂಬಂಧ ಏರ್ಪಡಿಸ್ತಕ್ಕಂಥ ಕೆಲಸ, ಉತ್ತರ ಭಾರತದ ಶಾಕಾಹಾರಿ ಬ್ರಾಹ್ಮಣ ಸಂಬಂಧಗಳನ್ನು ಏರ್ಪಡಿಸೋ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಸುಮಾರು 100 ವಿವಾಹಗಳು ಅಂಥ ವಿವಾಹಗಳು ಆಗಿದ್ದಾವೆ. ನಮ್ಮ ಮಾತಿನ ಮುಖ್ಯ ವಿಷಯ ಮರಿಬೇಡಿ, ಸೂಕ್ತ ವಯಸ್ಸಿಗೆ ಶಾಸ್ತ್ರೀಯ ವಿವಾಹ, ಯೋಗ್ಯ ಮಾರ್ಗದರ್ಶನದೊಂದಿಗೆ
ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ ಆದರೆ ಅನೇಕ ಸಮಸ್ಯೆಗಳು ಕಡಿಮೆ ಆಗ್ತಾಯಿದೆ, ಇದು ಸಂದೇಹ ಇಲ್ಲ. ಆದ್ದರಿಂದ ಅದನ್ನು ಹವ್ಯಕ ಸಮಾಜ ಪ್ರತಿಯೊಂದು ಮನೆಯಲ್ಲೂ ಜಾರಿಗೆ ತರಬೇಕು. ಅದಕ್ಕೆ ಹವ್ಯಕ ಮಹಾಸಭೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಪ್ರಧಾನವಾದ ಆಶಯ. ಇದು ನಮ್ಮ ಭಾಷಣದ ವ್ಯಾವಹಾರಿಕ ವಿಷಯ. ಮೊದಲು ಹೇಳಿದ್ದು ಪಾರಮಾರ್ಥಿಕ ವಿಷಯ. ಪ್ರತಿದಿನ ಗೀತಾ ಪಾರಾಯಣ ಆಗಬೇಕು. ಈಗ ಹೇಳ್ತಾ ಇರೋದು ವ್ಯಾವಹಾರಿಕ ವಿಷಯ. ಎಲ್ಲರ ಮನೆಗಳಲ್ಲಿ ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ ಮಾಡತಕ್ಕಂಥ ಒಂದು ಪದ್ಧತಿ ಕಟ್ಟುನಿಟ್ಟ ಜಾರಿ ಬರಬೇಕು. ಇವೆರಡೇ ನಮ್ಮ ಮಾತಿನ ಮುಖ್ಯ ವಿಷಯಗಳು. ಸಾಕಷ್ಟು ಸಮಯ ಆಗ್ತಾ ಇದೆ, ಅದಕ್ಕಾಗಿ ಮತ್ತೆ ವಿಸ್ತಾರಿಸೋದಕ್ಕೆ ಹೋಗೋದಿಲ್ಲ. ಹವ್ಯಕ ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಮೂಡಿಸುವ ನಿಟ್ಟಿನಲ್ಲಿ ಹವ್ಯಕ ಮಹಾಸಭೆಯ ಪ್ರಯತ್ನವನ್ನು ಶ್ಲಾಘಿಸುವುದಕ್ಕೆ ಶಬ್ದಗಳೇ ಸಾಕಾಗುವುದಿಲ್ಲ. ಹವ್ಯಕರಲ್ಲಿ ಒಗ್ಗಟ್ಟನ್ನು ಮೂಡಿಸುವುದು ಬೇರೆ ಯಾರನ್ನು ಮೆಟ್ಟಿ ನಿಲ್ಲುವುದಕ್ಕೋಸ್ಕರ ಅಲ್ಲ. ಬಹುಶಃ ಈ ಸಮಾಜದ ವ್ಯವಸ್ಥೆ ಒಳಗೆ ಸೇನೆಯಲ್ಲಿ ಒಂದು ಕಡೆ ಬಿಟ್ಟರೆ ಉಳಿದ ಎಲ್ಲ ಕಡೆನೂ ಇನ್ನೊಬ್ಬರನ್ನ ಮೆಟ್ಟಿ ನಿಲ್ಲುವುದಕ್ಕೋಸ್ಕರ ನಮ್ಮ ಬಲ ಪ್ರಯೋಗ ಮಾಡಬಾರ್ದು. ಒಂದು ಸುಭಾಷಿತ ಇದೆ, ವಿದ್ಯಾ ವಿವಾದಾಯ ಬಲ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಬಲ ಸಂವರ್ಧನೆ ಯಾತಕ್ಕೋಸ್ಕರ? ರಕ್ಷಣೆಗೋಸ್ಕರ. ಇನ್ನೊಬ್ಬರ ರಕ್ಷಣೆಗೋಸ್ಕರ ಅಂತೂ ನಾವು ಚಿಂತನೆ ಮಾಡಬೇಕು. ಬ್ರಾಹ್ಮಣರ ಮೂಲ ಧ್ಯೇಯವೇ ವಿಶ್ವಹಿತ ಸಾಧನೆ. ಬ್ರಾಹ್ಮಣರ ಹಿತಚಿಂತನೆಯಲ್ಲಿ ವಿಶ್ವಹಿತ ಚಿಂತನೆಯೂ ಅಡಗಿದೆ. ಯಾಕಂತಂದರೆ ಈಗ ನಾವು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ಬೇರೆ ಸಮುದಾಯಗಳಲ್ಲೂ ತುಂಬ ಕಡೆ ಇದ್ದಾವೆ. ಹಾಗಾಗಿ ನಾವು ಇದನ್ನು ಪರಿಹಾರ ಕಂಡುಕೊಂಡ್ರೆ ಇದೇ ಪರಿಹಾರ ಮಾರ್ಗಗಳನ್ನು ನಾವು ಬೇರೆ ಕಣ್ಣು ಅನ್ವಯಿಸೋಕ್ಕೆ ಸಾಧ್ಯ ಇದೆ. ಆ ಒಂದು ಬೇರೆ ಸಮುದಾಯಗಳ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರವಾಗ್ತವೆ ಅಂತ ವಿಶ್ವಾಸ ನಮಗಿದೆ. ಹಾಗಾಗಿ ಋಷಿಗಳ ಅನುಭವ ವಿಜ್ಞಾನದಿಂದ ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಅನುಸರಿಸಿ ಆಚರಿಸಿ ಜೀವನ ನಡೆಸೋ ಮೂಲಕ ಭಾರತೀಯರನ್ನು ಅಷ್ಟೇ ಅಲ್ಲ, ವಿಶ್ವವನ್ನು ಆ ದಾರಿಯಲ್ಲಿ ಪ್ರೇರೇಪಿಸ್ತಕ್ಕಂಥ ಒಂದು ಉದಾತ್ತ ಜೀವನ ಬ್ರಾಹ್ಮಣರದ್ದಾಗಬೇಕು ಅನ್ನೋದು ನಮ್ಮ ಆಶಯ. ಆತ್ಮೀಯ ಬಂಧುಗಳೇ, ಯುರೋಪಿನಲ್ಲಿ 20ನೇ ಶತಮಾನದ ಮಧ್ಯಭಾಗದಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಅಂತ ನಾವು ಓದ್ತೇವೆ ಇತಿಹಾಸದಲ್ಲಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇದರಿಂದ ಆ ಖಂಡದ ಅನೇಕ ಹಳೆಯ ಸಂಸ್ಕೃತಿಗಳು ನಾಶಗೊಂಡವು. ಆದರೆ ಭಾರತದಲ್ಲಿ ಹಾಗಾಗಬಾರ್ದು. ವೈಜ್ಞಾನಿಕ ಆವಿಷ್ಕಾರಗಳ ಬಿರುಗಾಳಿಯಿಂದ ಕೂಡಿದ ಕೈಗಾರಿಕಾ ಕ್ರಾಂತಿಯ ಮಧ್ಯದಲ್ಲೂ ಸಾಂಸ್ಕೃತಿಕ ಪತನವನ್ನು ಯಾವ ಸಮಾಜ ಎದ್ದು ನಿಲ್ತದೆಯೋ ಆ ಸಮಾಜ ಇಡೀ ವಿಶ್ವಕ್ಕೆ ಧರ್ಮಕ್ಕೆ ಮಾರ್ಗದರ್ಶನವಾಗ್ತದೆ. ಅಂಥ ಸಮಾಜವಾಗಬೇಕು. ಇವತ್ತು ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದೆ. ಆಗಲೇ ಹೇಳಿದ ಹಾಗೆ 3 ಮಠಗಳ ಅಧಿಕೃತ ಭಾಗವಹಿಸುವಿಕೆಯಲ್ಲಿ ಆಗ್ತಾ ಇದೆ. ಈ ಹವ್ಯಕ ಮಹಾಸಭೆ 3 ಮಠಗಳೆಂಬ 3 ಶಿಖರಗಳಿರುವ ಗಿರಿಯನ್ನು ಹೊತ್ತ ಗಿರಿಧರ ಇಲ್ಲಿದ್ದಾರೆ. ಹವ್ಯಕ ಮಹಾಸಮಾಜಕ್ಕೆ 3 ಮಠಗಳ ಮಾರ್ಗದರ್ಶನವಿದೆ. ಅದರಿಂದ ಒಂದು ಧೈರ್ಯ ಇದೆ ನಮಗೆ. ಈ ಸಮಾಜ ವಿನಾಶಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ 3 ಆಯಾಮಗಳಿಂದ ವಸ್ತುವನ್ನು ನೋಡಿದಾಗ ವಸ್ತು ಚೆನ್ನಾಗಿ ಗೊತ್ತಾಗ್ತದೆ. 3 ಡೈಮೆನ್ಷನಲ್ ಪರ್ಸೆಪ್ಷನ್ ಈಸ್ ಪರ್ಫೆಕ್ಟ್ ಪರ್ಸೆಪ್ಷನ್. ಆ ಪರ್ಫೆಕ್ಟ್ ಪರ್ಸೆಪ್ಷನ್ ಇರೋದರಿಂದ ಹವ್ಯಕ ಸಮಾಜ ಎಂದಿಗೂ ನಾಶವಾಗೋದಿಲ್ಲ. ಆದರೆ ನಾವು ನಮ್ಮ ಕೆಲಸವನ್ನು, ನಮ್ಮ ಕರ್ತವ್ಯ ಬಿಡಬಾರ್ದು, ನಮ್ಮ ಎಚ್ಚರಿಕೆಯನ್ನು ಬಿಡಬಾರ್ದು. ಅದಕ್ಕೆ 2 ಸೂಚನೆ ಕೊಟ್ಟಿದ್ದೇವೆ. ಒಂದು ನಿತ್ಯ ಗೀತಾ ಪಾರಾಯಣ, ಇನ್ನೊಂದು ಸೂಕ್ತ ವೈಯಕ್ತಿಕ ಶಾಸ್ತ್ರೀಯ ವಿವಾಹ. ಇವತ್ತು ಹವ್ಯಕ ಮಹಾಸಭೆ
ಸಹಸ್ರಚಂದ್ರ ದರ್ಶನವನ್ನು ಮಾಡ್ತಾ ಇದೆ. ಪ್ರತಿ ಮಾಸದಲ್ಲಿ ದ್ವಿತೀಯ ದಿವಸ ಒಂದು ದರ್ಶನವಾಗ್ತದೆ, ಚಂದ್ರನ ದರ್ಶನ. 80 ವರ್ಷ ವಯಸ್ಸು ತಮ್ಮ ಹೊತ್ತಿಗೆ ಸುಮಾರು 1000 ಆಗಿರುತ್ತೆ ಅಂತ ಒಂದು ಲೆಕ್ಕ. ಹಾಗಾಗಿ 80ನೇ ವರ್ಷದ ಶಾಂತಿಗೆ ಸಹಸ್ರಚಂದ್ರ ದರ್ಶನ ಶಾಂತಿ ಅಂತ ಹೇಳ್ತಾರೆ. ಇದು ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ 80 ವರ್ಷ. ಅದರ ಒಂದು ಸಂಘದ ನಡೆಯಲ್ಲಿ ಇದು ಇನ್ನೂ ದೀರ್ಘವಾಗುವುದಕ್ಕೆ ಸಾಕಷ್ಟು ಅವಕಾಶ ಇದೆ. ಇವತ್ತು ಸಹಸ್ರಚಂದ್ರ ದರ್ಶನ ಕಂಡತಕ್ಕಂಥ ಈ ಮಹಾಸಭೆ ಮುಂದೆ 1,00,000 ಚಂದ್ರ ದರ್ಶನವನ್ನು ಕಾಣಲಿ ಎಂಬುದಾಗಿ ಹಾರೈಸ್ತೇವೆ. ಇವತ್ತಿನ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನಮಗೆ ಇನ್ನೊಂದು ಅಭಿಮಾನ, ನಾವು ಮಗುವನ್ನು ಕರ್ಕೊಂಡು ಬಂದಂಥ ತಾಯಿ. ನಮ್ಮಲ್ಲಿ ಹೇಳ್ತಾರಲ್ಲ, ಮಕ್ಕಳನ್ನು ಹೊತ್ಕೊಂಡು ಬಂದಿರೋ ತಾಯಿ ಅಂದರೆ ಒಳ್ಳೆಯ ಲಕ್ಷಣ, ಅದು ಶುಭ ಶಕುನ. ಈ ಸಮ್ಮೇಳನದ ಇನ್ನೊಂದು ಶುಭ ಶಕುನ ಅಂತಂದರೆ, ಇಲ್ಲಿ ಎಲ್ಲ 81, 567 ಅರ್ಥ ಆಗಲಿಲ್ಲ ನಿಮಗೆಲ್ಲ? ಇಲ್ಲ, ಸ್ವಲ್ಪ ಬಿಡಿಸಿ ಹೇಳಬೇಕು. ಅಲ್ಲ, ಒಂದು ಬೇರೆ ವಿಷಯ ಇದೆ. 81 ಸನ್ಮಾನ ನಿಜ, ಆದರೆ 81 ಸಂಖ್ಯೆಯನ್ನು ತಲೆಕೆಳ ಮಾಡಿ ಹೋದರೆ 18 ಆಗ್ತದೆ. 18 ಅಂದರೆ ಜಯದ ಸಂಕೇತ. 18 ಜಯದ ಸಂಕೇತ. ಯಾಕೆಂತಂದರೆ ಅಂಕಾನಾಂ ವಾಮತೋ ಗತಿ. 1, 8 ಅದನ್ನು ತಲೆಕೆಳಗೆ ಮಾಡಿದ್ರೆ 8, 1 ಆಗ್ತದೆ. ಅದರಲ್ಲಿ 1 ಅಂದರೆ ಯ, 8 ಅಂದರೆ ಜ. ಅದನ್ನ ತಲೆಕೆಳಗೆ ಹೇಳಬೇಕು, ಜಯ. ಮಹಾಭಾರತವನ್ನು ಜಯ ಸಂಹಿತೆ ಅಂತ ಕರೀತಾರೆ. ಯಾಕಂದರೆ ಎಲ್ಲವೂ 18 ಬರ್ತಾನೆ. 18 ಪರ್ವಗಳು, 18 ಅಧ್ಯಾಯಗಳಿರೋ ಭಗವದ್ಗೀತೆ, 18 ಅಕ್ಷೌಹಿಣಿಯ ಸೇನೆ, 18 ದಿನಗಳ ಕಾಲ ಯುದ್ಧ, ಹೀಗೆ ಎಲ್ಲ 18. ಅದಕ್ಕೆ ಮಹಾಭಾರತವನ್ನು ಜಯ ಸಂಹಿತೆ ಅಂತ ಕರೀತಾರೆ. ಈ 3ನೇ ವಿಶ್ವ ಹವ್ಯಕ ಸಮ್ಮೇಳನ ಇನ್ನೊಂದು ಜಯವನ್ನು ಕಾಣ್ತಾ ಇದೆ. ಏನಂದ್ರೆ 567. 5 + 6 + 7 ಎಷ್ಟು ಹೇಳ್ರಿ? 5 + 6 + 7 ಎಷ್ಟು ಹೇಳ್ರಿ? 18. ಅಲ್ಲೂ ಕೂಡ 18 ಇದೆ. ಈಗ ಎಲ್ಲ ಕಡೆ ಜಯದ ಸಂಕೇತಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಆದ್ದರಿಂದ ನಾವು ನಮ್ಮ ಕರ್ತವ್ಯದಲ್ಲಿ ಒಗ್ಗಟ್ಟಿನಲ್ಲಿ ಸಾಗ್ತಾ ಇರೋಣ. ಖಂಡಿತ ಈ ಸಮಾಜ ಉಳಿತದೆ, ಹಾಗೂ ಭಾರತಕ್ಕೆ, ವಿಶ್ವಕ್ಕೆ ಒಳ್ಳೆಯ ಬೆಳಕನ್ನು ಕೊಡ್ತದೆ. ಅಂಥ ಒಂದು ಒಳ್ಳೆಯ ಕಾಲ ಬರಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.